ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇಂಗ್ಲೀಷ್ನಲ್ಲಿ ಪರೀಕ್ಷೆಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳುವ ಕೊನೆಯ ಹಂತದ ತಯಾರಿ ಅಂತಲೇ ಹೇಳ್ಕೊಳ್ಬೋದು. ಈಗಾಗಲೇ ನಾನು ನಿಮಗೆ ಯಾವುದು ಎಲ್ಲ ಮುಖ್ಯವಾದ ಪ್ರಶ್ನೆಗಳು, ಯಾವುದನ್ನು ಓದ್ಕೊಳ್ಬೇಕು, ಸಮ್ಮರಿ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ಅದರ ಜೊತೆಗೆ ನಾನು ನಿಮ್ಮ ಜೊತೆಗೆ ಪ್ರತಿ ಸಲ ಸಹ ವಿಡಿಯೋ ಮಾಡುವಾಗ ಹೇಳ್ತಾ ಇದ್ದೆ, ನಿಮ್ಮ ಜೊತೆಗೆ ನಾನಿದ್ದೇನೆ ಎನ್ನುವಂಥದ್ದು. ಅದೇ ರೀತಿ ಕೆಲವೊಂದು ಕೊನೆಯ ಟಿಪ್ಸ್ಗಳನ್ನು ಕೂಡ ನಿಮಗೆ ನಾನು ಕೊಡ್ತೇನೆ. ಅದರಿಂದ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತಾ ಹೋಗ್ತೀರಾ. ನನ್ನಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಇಲ್ಲ, ಆದರೆ ನಾನಿದನ್ನು ಬರ್ಕೊಂಡು ನಿಮಗೆ ನಾನು ತೋರಿಸ್ತಾ ಇರುವಂಥದ್ದು ಯಾವ ರೀತಿ ಬರ್ತದೆ ಎನ್ನುವಂತಹ ಒಂದು ಐಡಿಯಾ ನಿಮಗಿರಲಿ ಎನ್ನುವಂತಹ ಒಂದು ಕಾರಣದಿಂದಾಗಿ. ತುಂಬ ಜನರ ಹತ್ರ ಹಳೆಯ ಪ್ರಶ್ನೆ ಪತ್ರಿಕೆಗಳಿರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡಿರ್ಬೋದು, ಆದರೆ ಇನ್ನಷ್ಟು ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳದೇ ಇದ್ದರೆ ಯಾವ ರೀತಿ ಬರ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ ಎನ್ನುವುದರಿಂದ ನಾನು ಬರೆದು ನಿಮಗೆ ತಿಳಿಸುವಂಥದ್ದು. ಪ್ರಥಮ BA ಇಂಗ್ಲೀಷ್ನಲ್ಲಿ ಮೊದಲಿಗೆ ಸೆಕ್ಷನ್ ಎಯಲ್ಲಿ ಬರುವಂಥದ್ದು ಎನೋಟೇಟ್ ಬರೀಲಿಕ್ಕೆ ಯಾವುದಾದ್ರೂ 4 ಟಿಪ್ಪಣಿ ಬರೀಬೇಕು. ಆ ಟಿಪ್ಪಣಿಯನ್ನು ಅವರು ಪದ್ಯದಿಂದ ಅಥವಾ ಡ್ರಾಮಾದಿಂದ ಕೊಡ್ತಾರಲ್ವ, ಆ ಟಿಪ್ಪಣಿಯನ್ನು ನಾವು ಬರೀಬೇಕಾಗ್ತದೆ. ಟಿಪ್ಪಣಿ ಎನ್ನುವಂಥದ್ದು ಅಂದರೆ ಅವರು ಆ 2 ಸಾಲುಗಳನ್ನು ಕೊಟ್ಟಿರ್ತಾರೆ, ನಾವು ಆ ಸಾಲುಗಳನ್ನು ಯೋಚನೆ ಮಾಡಬೇಕು. ಅದನ್ನು ನೋಡಿ ಆಗ ನಮಗೆ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ಗೊತ್ತಾಗ್ತದೆ. ನಾನು ಈಗಾಗಲೇ ನಿಮಗೆ ಎಲ್ಲ ಪದ್ಯದ ಸಾರಾಂಶವನ್ನು ತಿಳಿಸ್ಕೊಟ್ಟಿದ್ದೆ. ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ನೀವು ಕಲ್ತ್ಕೊಂಡ್ರೆ ಅಥವಾ ನಾನು ಹೇಳಿರುವಂಥ ವಿಡಿಯೋವನ್ನು ನೀವು ಸರಿಯಾಗಿ ಕೇಳಿಕೊಂಡ್ರೆ ನಿಮಗೆ ಇದರಲ್ಲಿ ಎಷ್ಟು ಪದ್ಯ ಇದೆ? 6 ಪದ್ಯ ಇದೆ. 6 ಪದ್ಯದ ಸಾರಾಂಶವನ್ನು ತಿಳ್ಕೊಂಡ್ರೆ ನಿಮಗೆ ಎನೋಟೇಟ್ ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಯಾಕೆ ಕಷ್ಟ ಆಗೋದಿಲ್ಲ ಅಂತ ಕೇಳ್ತೀರಾ? ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ, ಇವಾಗ ನೀವು ಎಲ್ಲ ಒಂದು ಪದ್ಯದ ಸಮ್ಮರಿಯನ್ನು ಕಲ್ತಿದ್ದೀರಿ. ಈ ಸಮ್ಮರಿಯನ್ನೇ ನಾವು ಟಿಪ್ಪಣಿ ಬರೀಲಿಕ್ಕೆ ಬರೆದ್ರೆ ಆಯಿತು. ಯಾಕೆ ಹೇಗೆ ಎನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಟಿಪ್ಪಣಿ ಬರೀಲಿಕ್ಕೆ ಪ್ರಶ್ನೆಗಳನ್ನು ಕೊಡ್ತಾರೆ, 5-6 ಪ್ರಶ್ನೆಗಳನ್ನು ಕೊಡ್ತಾರೆ. ಅದರಲ್ಲಿ ನಮಗೆ ಯಾವುದಾದ್ರೂ ಬೇಕಾದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಬರೀಲಿಕ್ಕಿರುವಂಥದ್ದು 4 ಟಿಪ್ಪಣಿಯನ್ನು ಬರೀಲಿಕ್ಕಿರುವಂಥದ್ದು. ನೀವೇನು ಮಾಡಿ, ಎಲ್ಲ ಪದ್ಯದಿಂದಲೇ ಆಯ್ಕೆ ಮಾಡಿಕೊಳ್ಳಿ. ಒಂದು ವೇಳೆ ಅವರು ಹೇಳ್ತಾರೆ ಒಂದು ಪದ್ಯದಿಂದ ಒಂದು ಡ್ರಾಮಾದಿಂದ ಅಂತ ಏನಾದರೂ ಹೇಳಿದರೆ ಮಾತ್ರ ಆ ರೀತಿ ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಾಂತಾದರೆ ನಾವು 6 ಪದ್ಯದ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ. ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವಂಥದ್ದು ಅವರು ಲೇಖಕರು ಹೇಳುವಂಥದ್ದು. ನಾವು ಬರೆದಿರುವಂತಹ ಕವಿತೆ ಸಾಹಿತ್ಯಕ್ಕೆ ಸಾವಿಲ್ಲ, ಆದರೆ ಅಮೃತಶಿಲೆ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ಟ್ಯಾಚ್ಯೂ ಇರ್ಬೋದು, ವಿಗ್ರಹಗಳಿರ್ಬೋದು, ಅದೆಲ್ಲ ನಾಶ ಆಗ್ತದೆ. ಗಾಳಿ ಮಳೆ ಎಲ್ಲದರಿಂದ ನಾಶ ಆಗ್ತದೆ, ಆದರೆ ನಾವು ಬರೆದಿರುವಂತಹ ಸಾಹಿತ್ಯ ನಾಶ ಆಗುವುದಿಲ್ಲ ಅಂತ ವಿಲಿಯಂ ಶೇಕ್ಸ್ಪಿಯರ್ ತನ್ನ ಗೆಳೆಯನಿಗೆ ಹೇಳುವಂಥದ್ದು. ಲೆಟ್ ಮೀ ನಾಟ್ ಟು ಮ್ಯಾರೇಜ್ ಆಫ್ ಟ್ರೂ ಮೈಂಡ್ ಬರೆದವರು ಕೂಡ ವಿಲಿಯಂ ಶೇಕ್ಸ್ಪಿಯರ್. ಇದರಲ್ಲಿ ಏನು ಅಂತ, ನಿಜವಾದ ಪ್ರೀತಿಯ ನಡುವೆ ಯಾವತ್ತೂ ಸಾವಿಲ್ಲ, ನಿಜವಾದ ಪ್ರೀತಿ ಯಾವತ್ತೂ ಅವರನ್ನು ಹೊಂದಿಸಿಕೊಂಡು ಅಥವಾ ಹೊಂದಾಣಿಕೆ ಆಗಿಕೊಂಡು ಹೋಗ್ತದೆ, ಅವರನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಪ್ರೀತಿ ಇರುವವರು ಮದುವೆ ಆಗಬೇಕು ಎನ್ನುವಂಥದ್ದನ್ನು ಹೇಳುವಂಥದ್ದು. ಅವರ ನಡುವೆ ಯಾರೂ ಹೋಗಬಾರ್ದು, ಆ ಒಂದು ಅರ್ಥ ಕೊಡ್ತದೆ. ಸೆಲೆಕ್ಷನ್ ಫ್ರಮ್ ಗ್ರೇ ಎಲಿಜಿಯಲ್ಲಿ ಏನು ಕೊಡ್ತದೆ? ಇದು ಶೋಕಗೀತೆ ಆಗಿದೆ. ಇಲ್ಲಿ ಥಾಮಸ್ ಗ್ರೇ ಅವರು ಏನು ಹೇಳ್ತಾ ಇದ್ದಾರೆ ಅಂತ, ದುಃಖದಿಂದ ಈ ಒಂದು ಕವಿತೆಯನ್ನು ಅವರು ಬರೆದಿರ್ತಾರೆ. ಈ ಒಂದು ಶೋಕಗೀತೆಯಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಒಂದು ಸ್ಮಶಾನದಲ್ಲಿ ಅವರು ಕುಳಿತುಕೊಂಡು ಕವಿತೆಯನ್ನು ಬರೆದಿರುವಂಥದ್ದು. ಅಂದರೆ ದುಃಖ ಎನ್ನುವಂಥದ್ದು ಪ್ರತಿಯೊಬ್ಬರಿಗಿದೆ, ಶ್ರೀಮಂತರಾದರೂ ಬಡವರಾದರೂ ಮರಣ ಎನ್ನುವಂಥದ್ದು ಅವರ ಮನೆಯವರಿಗೆ, ಅವರ ಸಂಬಂಧಪಟ್ಟವರಿಗೆ ದುಃಖವನ್ನು ಕೊಡುವಂಥ ವಿಚಾರ ಎನ್ನುವಂಥದ್ದು ಥಾಮಸ್ ಗ್ರೇ ಹೇಳುವಂಥದ್ದು. ಡಫೋಡಿಲ್ಸ್ ಪದ್ಯ, ಡಫೋಡಿಲ್ಸಲ್ಲಿ ತುಂಬ ಹೂಗಳನ್ನು ನೋಡಿರ್ತಾರೆ ಲೇಖಕರು. ಅವರ ಬ್ರದರ್ನ ಮರಣ ನಂತರ ಅವರು ಏಕಾಂಗಿಯಾಗಿ ಒಂದು ನದಿಯ ಸೈಡಲ್ಲಿ ಹೋಗ್ತಾ ಇರಬೇಕಾದ್ರೆ ಸಾವಿರಾರು ಡಫೋಡಿಲ್ಸನ್ನು ನೋಡ್ತಾರೆ. ಆ ಡಫೋಡಿಲ್ಸ್ ಹೂವನ್ನು ನೋಡಿ ಅವರ ಒಂದು ಮನಸ್ಸು ಖುಷಿ ಕೊಡ್ತದೆ ಅವರಿಗೆ. ಅವರು ಏಕಾಂಗಿಯಾಗಿ ದುಃಖ ಪಡ್ತಾ ಇದ್ರು. ಆಗ ಅವರಿಗೆ ಅನಿಸ್ತದೆ, ಇಷ್ಟು ಖುಷಿಯಾಗಿರುವಂಥ ಡಫೋಡಿಲನ್ನು ನೋಡಿ ಅವರು ಹೇಳ್ತಾರೆ, ನಾನು ಕೂಡ ಖುಷಿಯಾಗಿರಬೇಕು ಎನ್ನುವಂಥ ಯೋಚನೆಯನ್ನು ಮಾಡುವಂಥದ್ದು. ಅಪಾನ್ ವೆಸ್ಟ್ಮಿನಿಸ್ಟರ್ ಬ್ರಿಡ್ಜ್, ಇವರು ವಿಲಿಯಂ ವರ್ಡ್ಸ್ವರ್ತ್ ಅವರು ವೆಸ್ಟ್ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂತಹ ಲಂಡನ್ನ ಬ್ರಿಡ್ಜ್ನಲ್ಲಿ ನಿಂತು ಎಲ್ಲ ಲಂಡನ್ನ ಪ್ರಕೃತಿ ಸೌಂದರ್ಯವನ್ನು ಅವರು ಹೇಳುವಂಥದ್ದು. ಅಲ್ಲಿ ಕಾಣುವಂತಹ ಬೆಟ್ಟ ಗುಡ್ಡ, ಆಮೇಲೆ ಅಲ್ಲಿನ ಬಿಲ್ಡಿಂಗ್, ಆಮೇಲೆ ಅಲ್ಲಿ ಒಂದು ಥಿಯೇಟರ್, ಅಲ್ಲಿನ ಒಂದು ಡೂಮ್ಗಳು, ಅದನ್ನೆಲ್ಲ ಅವರು ವಿವರಿಸ್ತಾ ಇರುವಂಥದ್ದು. ಮತ್ತು ಅರ್ಲಿ ಮಾರ್ನಿಂಗ್ ಅವರು ನೋಡ್ತಾ ಇರುವಂಥದ್ದನ್ನು ವಿವರಿಸುವಂಥದ್ದು. ಯುಲಿಸಸ್ ಆಲ್ಫ್ರೆಡ್ ಟೆನ್ನಿಸನ್ ಅವರ ಯುಲಿಸಸ್ಸಲ್ಲಿ ಏನು ಹೇಳ್ತಾರೆ, ಅವರು ರಾಜ, ಅವನಿಗೆ ಅಡ್ವೆಂಚರನ್ನು ಮಾಡಲಿಕ್ಕೆ ಇಷ್ಟ. ಎಷ್ಟು ತುಂಬ ಪ್ರಾಯ ಆಗಿದೆ, ಆದರೂ ಕೂಡ ನಾನು ರಾಜನಾಗಿ ಅರಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ, ನಾನು ಹೊರಗಡೆ ಯುದ್ಧಗಳನ್ನು ಮಾಡ್ತಾ ಅಡ್ವೆಂಚರ್ಗಳನ್ನು ಮಾಡ್ತಾ ಹೊರಗೆ ಹೋಗಲಿಕ್ಕೆ ಅವನಿಗೆ ಇಷ್ಟ. ತನ್ನ ಸಾವಿನ ಕೊನೆಯ ದಿನದ ತನಕ ನಾನು ಹೋಗಬೇಕು, ಇನ್ನೂ ಸಮಯ ಮುಗಿದಿಲ್ಲ ಅಂತ ಹೇಳುವಂಥ ವಿಚಾರವಾಗಿದೆ. ಇವೆಲ್ಲ ಕೂಡ
ನೀವು ಈಗಾಗಲೇ ನಾನು ನಿಮಗೆ ಸಂಪೂರ್ಣವಾಗಿ ಸಮ್ಮರಿಯನ್ನೆಲ್ಲ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಅದು ನಿಮಗೆ ಸರಿಯಾಗಿ ನೀವು ಕಲ್ತಿದ್ದೀರಿ ಅಂತಾದರೆ ಎನೋಟೇಟ್ ಟಿಪ್ಪಣಿ ಬರೀಲಿಕ್ಕೆ ಏನೂ ಚಿಂತೆ ಇಲ್ಲ. ನಿಮಗೆ ಗೊತ್ತಿರುವಂಥ ಸಾರಾಂಶವನ್ನು ಅದರಲ್ಲಿ ಬರಿತಾ ಹೋಗಿ ಆ ಸಾಲುಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಇದು ಯಾವುದರಿಂದ ಬಂದಿದೆ ಅಂತ ನಿಮಗೆ ಒಂದು ಅಂದಾಜು ಆಗ್ತದೆ. ಈಗ ಹೂವಿನ ಬಗ್ಗೆ ಡಫೋಡಿಲ್ಸ್ ಹೂಗಳ ಬಗ್ಗೆ ಬಂದರೆ ಅದನ್ನು ಬರೀರಿ. ಈ ಸಾಲುಗಳನ್ನು ಅಂದರೆ ದಿಸ್ ಲೈನ್ ಸೆಲೆಕ್ಟೆಡ್ ಫ್ರಮ್ ಡಫೋಡಿಲ್ಸ್ ಪೊಯಟ್ರಿಯಿಂದ ಆರಿಸಿಕೊಳ್ಳಲಾಗಿದೆ. ದಿಸ್ ಪೊಯಟ್ರಿ ಸೆಲೆಕ್ಟೆಡ್ ಬೈ ದಿಸ್ ಲೈನ್ ಸೆಲೆಕ್ಟೆಡ್ ಅಂತ ನಾವು ಬರೀಬೇಕು. ಈ ಒಂದು ಸಾಲುಗಳನ್ನು ಡಫೋಡಿಲ್ಸ್ ಪೊಯಟ್ರಿಯಿಂದ ಆಯ್ಕೆ ಮಾಡಲಾಗಿದೆ. ಆಮೇಲೆ ದ ಡಫೋಡಿಲ್ಸ್ ಪೊಯಟ್ರಿ ರಿಟನ್ ಬೈ ವಿಲಿಯಂ ವರ್ಡ್ಸ್ವರ್ತ್. ಎನೋಟೇಟ್ ಬರಿಬೇಕಾದ್ರೆ, ಟಿಪ್ಪಣಿ ಬರಿಬೇಕಾದ್ರೆ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಅಂದರೆ ನಾವು ಏನು ಮಾಡಬೇಕು ಅಂದರೆ ಲೇಖಕರ ಹೆಸರು ಹಾಗೆಯೇ ಆ ಒಂದು ಪೊಯಟ್ರಿಯ ಹೆಸರು ಸರಿಯಾಗಿ ಬರೀಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ನಂತರ ನೀವು ಕಲ್ತಿರೋ ಸಮ್ಮರಿಯನ್ನೇ ಬರೀರಿ. ಇನ್ನೊಂದು ನೀವು ನೆನಪಲ್ಲಿ ಇಡಬೇಕು, ಯಾವ ಪ್ರಶ್ನೆ ಕೂಡ ಬಿಟ್ಟು ಬರಬೇಡಿ ಅಷ್ಟೇ. ಎಲ್ಲದಕ್ಕೂ ಕೂಡ ಉತ್ತರ ಬರೆದು ಬನ್ನಿ. ಅದು ಒಂದು ವೇಳೆ ನಿಮಗೆ ಅದು ತಪ್ಪು ಅಂತ ಅನಿಸಿದರೂ ಕೂಡ ಪರವಾಗಿಲ್ಲ. ಎಲ್ಲಾದರೂ ನಿಮಗೆ ಒಂದು ಅಂಕ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ನಾವು ಪಾಸ್ ಆಗಬೇಕು, ಪಾಸ್ ಅಂಕ ಸಿಗಬೇಕು ಅಂತಂದರೆ ಪ್ರತಿಯೊಂದು ಅಂಕ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಆದ್ದರಿಂದ ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ. ಸಾಧ್ಯ ಆದಷ್ಟು ಬರೀರಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬರೀರಿ. ನಿಮಗೆ ಅಲ್ಲಿ ಸಮಯ ಇದೆ ಅಂತಾದರೆ ಇನ್ನೂ ಹೆಚ್ಚು 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 ವಿವರಿಸ್ತಾ ಬರೀರಿ. ಅಷ್ಟೇ ನಾನು ಹೇಳುವಂಥದ್ದು. ತುಂಬ ಬರೀರಿ. ನಿಮ್ಮ ಪುಟಗಳೆಲ್ಲ ಫುಲ್ ಆಗಬೇಕು. ಬಿಟ್ಟು ಬರಬೇಡಿ, ಖಾಲಿ ಬಿಟ್ಟು ಬರಬೇಡಿ, ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ. ಆ ರೀತಿಯಲ್ಲಿ ಯಾವುದು ಕೂಡ ಮಾಡಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಬರೀರಿ. ಒಂದು ವೇಳೆ ನೀವು ಇನ್ನೂ ಓದಲಿಲ್ಲ ಅಂತಂದರೆ ನನ್ನ ವಿಡಿಯೋ ಅದರಲ್ಲಿ ನಾನು ಸಂಪೂರ್ಣ ಇಂಗ್ಲೀಷ್ ಅದರಲ್ಲಿದೆ, ಎಲ್ಲ ಕೂಡ ಅದರೊಳಗಿದೆ. ನೀವು ಏನು ಕೂಡ ಚಿಂತೆ ಮಾಡಬೇಕು ಅಂತಿಲ್ಲ. ಅದನ್ನು ನೋಡಿ ಸಮ್ಮರಿಯನ್ನು ಅರ್ಥ ಮಾಡಿಕೊಳ್ಳಿ, ತಿಳ್ಕೊಳ್ಳಿ, ಕೇಳಿ. ಈ ಒಂದು ಪೊಯಟ್ರಿಯಲ್ಲಿರುವಂಥ ಎಲ್ಲ ಒಂದು ಪದ್ಯದ ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ. ಏನಿದೆ ಅದರೊಳಗೆ ಕಥೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಅದಾದ ನಂತರ ನೀವು ಇದರಲ್ಲಿ ಬರುವಂತಹ ಒಂದು ನಾಟಕ, ಡ್ರಾಮಾ, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದನ್ನು ಕೂಡ ನೀವು ಸ್ಕಿಪ್ ಮಾಡಲೇಬಾರ್ದು. ಪಾಠದಲ್ಲಿ ಒಂದು 2, 3, 4 ಪಾಠವನ್ನು ನೀವು ಕಲ್ತರೆ ಸಾಕು. ಅದಾದ ನಂತರ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಗೈಡ್ ಸ್ನೇಹಿತರೆ. ಗೈಡ್ ಸಮ್ಮರಿಯನ್ನು ಸರಿಯಾಗಿ ತಿಳ್ಕೊಳ್ಳಿ. ಗೈಡಲ್ಲಿ ಬರುವಂಥವರು ಯಾರು, ಗೈಡಲ್ಲಿ ಆರ್ ಕೆ ನಾರಾಯಣ ಅವರು ಯಾವುದರ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಗೈಡ್ ಒಂದು ನಾಟಕದಿಂದ ಅವರು 2-3 ಪ್ರಶ್ನೆಗಳು ಕಂಪಲ್ಸರಿಯಾಗಿ 100ಕ್ಕೆ 100% ನಾನು ಹೇಳ್ತಾ ಇದ್ದೇನೆ. ಗೈಡ್ ಒಂದು ನಾಟಕದಿಂದ ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ. ಇನ್ನು ಬರುವಂಥದ್ದು ಸೆಕ್ಷನ್ ಬಿ ಯಲ್ಲಿ ಕ್ವಶನ್ ಮತ್ತು ಆನ್ಸರ್ ಬರೀಲಿಕ್ಕೆ 3 ಕ್ವಶನ್ನಿಗೆ ಆನ್ಸರ್ ಬರೀಬೇಕು ನಾವು. ಅದು ನಾವು ಪೊಯಟ್ರಿ ಮತ್ತು ಫಿಕ್ಷನ್ನಿಂದ ಆಗಿರ್ತದೆ ಅಥವಾ ಯಾವುದಾದ್ರೂ ಅವರು ಕೊಟ್ಟಿರ್ತಾರೆ ನೋಡಿಕೊಂಡು ಬರೀಬೇಕು. ಅವರು ಹೆಚ್ಚಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಕ್ವಶನ್ಸಲ್ಲಿ ಯಾವಾಗಲೂ ಗೈಡಿಂದ 3 ಪ್ರಶ್ನೆಗಳನ್ನು ಕೊಡ್ತಾರೆ ಹಾಗೂ ಪೊಯಟ್ರಿ ಭಾಗದಿಂದ 2 ಅಥವಾ 3 ಪ್ರಶ್ನೆಗಳನ್ನು ಕೊಡ್ತಾರೆ. ನಾವು 3ಕ್ಕೆ ಉತ್ತರವನ್ನು ಬರೀಲಿಕ್ಕೆ. ಅದರಿಂದ ನಾನು ಹೇಳುವಂಥದ್ದು ಗೈಡ್ ಮತ್ತು ಪೊಯಟ್ರಿ ನಮಗೆ ಸರಿಯಾಗಿ ಗೊತ್ತಿರಬೇಕು. ಸೆಕ್ಷನ್ ಸಿ ಯಲ್ಲಿ ಕೂಡ 3 ಪ್ರಶ್ನೆಗಳನ್ನು ಕೊಡುವಂಥದ್ದನ್ನು ಕಾಣ್ಬೋದು. 3 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಮೊದಲಿದು ಕ್ವಶನ್ ಆನ್ಸರ್ ಬರೀಲಿಕ್ಕೆ. ಆಮೇಲೆ ಒಂದು ಪ್ಯಾಸೇಜ್ ಕೊಡ್ತಾರೆ, ಒಂದು ಕಥೆಯ ರೂಪದಲ್ಲಿ ಪ್ಯಾಸೇಜ್ ಕೊಡ್ತಾರೆ. ಅದಕ್ಕೆ 5 ಪ್ರಶ್ನೆಗಳನ್ನು ಕೊಡ್ತಾರೆ. ಆ 5 ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕು. ನೀವು ಪ್ಯಾಸೇಜ್ ಓದಬೇಕಾದ್ರೆ ಮೊದಲು ಪ್ರಶ್ನೆಯನ್ನು ಓದಬೇಕು. ಪ್ರಶ್ನೆಯನ್ನು ಓದಿದ ನಂತರ ಆ ಪ್ರಶ್ನೆಯ ಸಾಲುಗಳು ನಿಮ್ಮ ಆ ಪ್ಯಾಸೇಜಿನಲ್ಲಿ ಎಲ್ಲಿದೆ ಅಂತ ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ. ನಂತರ ಅದೇ ಸಾಲುಗಳು ಸಂಪೂರ್ಣವಾಗಿ ಬರಿತಾ ಹೋದ್ರಾಯಿತು. ನಿಮ್ಮ ಪ್ರಶ್ನೆಯ ಸಾಲುಗಳೇ ಅಲ್ಲಿ ಹೆಚ್ಚಾಗಿ ಇರ್ತದೆ. ಅದೇ ರೀತಿಯಲ್ಲಿ ಉತ್ತರವನ್ನು ಬರಿತಾ ಹೋಗಿ. ಇನ್ನು 14ನೇದು ಎಕ್ಸ್ಪ್ಯಾಂಡ್ ಟು ಅಂತ ಹೇಳಿದ್ದಾರೆ. ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅದನ್ನು ಅವರು ಒಂದು ಸಾಲನ್ನು ಕೊಟ್ಟಿರ್ತಾರೆ. ನಾವು ಅದನ್ನು ಉದ್ದವಾಗಿ ಬರಿತಾ ಹೋಗಬೇಕು. ಅಂದರೆ ಒಂದು ರೀತಿಯ ಪ್ರಬಂಧ ಅಂತ ಹೇಳ್ಬೋದು. ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು. ಅದನ್ನು ಸ್ವಲ್ಪ ವಿಸ್ತಾರವಾಗಿ ಬರೀಲಿಕ್ಕೆ ಇರುವಂಥದ್ದು. ವಿಸ್ತಾರವಾಗಿ ಬರೆಯುವಂಥ ವಿಚಾರ ಆದರೆ ನೀವು ಅವರು ಯಾವುದಾದ್ರೂ ಟಾಪಿಕ್ ಕೊಡ್ತಾರೆ, ಯಾವುದಾದ್ರೂ ಒಂದು ವಿಚಾರ ಕೊಡ್ತಾರೆ, ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೀಲಿಕ್ಕೆ ಸ್ವಲ್ಪ ನೀವು ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟದ್ದು ನೀವು ಸಮ್ಮರಿಯಲ್ಲಿ ಕಲ್ತಿದ್ರೆ ಅದನ್ನೇ ನೀವು ರಿಲೇಟ್ ಮಾಡಿಕೊಂಡು ಅವರು ಕೊಟ್ಟಿರುವಂಥ ಪ್ರಶ್ನೆಯನ್ನು ಸೇರಿಸಿಕೊಂಡು ಅದರಲ್ಲಿ ಬರಿತಾ ಹೋಗಿ. ಅದಾದ ನಂತರ ಬರುವಂಥದ್ದು ಯೂಸ್ 4 ಆಫ್ ದ ಫಾಲೋವಿಂಗ್ ಐಡಮಸ್ ಬರೆಯುವಂಥದ್ದು ಅಂದರೆ ನುಡಿಕಟ್ಟು. ಈಗ ನಾವು ನುಡಿಕಟ್ಟು ಬರೆಯುವಂಥದ್ದು ಅಂತ ನೀವು ಕೇಳಿರ್ಬೋದು. ನುಡಿಕಟ್ಟು ಬರೆಯುವಂಥದ್ದು ಅಂತ ಹೇಳಿದರೆ ಅವರು ಒಂದು ವಾಕ್ಯವನ್ನು ಕೊಡ್ತಾರೆ, ಅದಕ್ಕೆ ನೀವು ಸರಿಯಾದ ನುಡಿಕಟ್ಟನ್ನು ಬರೀಬೇಕು. ಇವಾಗ ಒಂದು ಉದಾಹರಣೆ ಕೊಡ್ತೇನೆ. ಮೂಗಿನ ತುದಿಯಲ್ಲಿ ಕೆಂಪಾಗಿದೆ ಅಂತ ಒಂದು ಸಾಲನ್ನು ಕೊಡ್ತಾರೆ ಅವರು.
ಇದು ಇಂಗ್ಲೀಷಲ್ಲಿ ನಾನೀಗ ನಿಮಗೆ ಉದಾಹರಣೆ ಹೇಳ್ತಾ ಇರುವಂಥದ್ದು. ಮೂಗಿನ ತುದಿಯಲ್ಲಿ ಕೆಂಪಾಗಿದೆ ಎನ್ನುವಂಥದ್ದನ್ನು ನಾವೇನು ಹೇಳಬೇಕು? ತುಂಬ ಕೋಪ ಬಂದಿದೆ, ಅವರಿಗೆ ಕಡು ಕೋಪ ಬಂದಿದೆ ಎನ್ನುವಂಥ ಒಂದು ಐಡಮಸ್ ಕೊಡಬೇಕು, ನುಡಿಕಟ್ಟನ್ನು ಕೊಡಬೇಕು. ಈ ಗ್ರಾಮರ್ ವಿಚಾರವಾಗಿ ಪ್ರಥಮ BA ಇಂಗ್ಲೀಷ್ ಅವರಿಗೆ ಗ್ರಾಮರ್ ವಿಚಾರವಾಗಿ ನಾನು ಪ್ರತ್ಯೇಕವಾದ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಆ ವಿಡಿಯೋವನ್ನು ನೋಡ್ಕೊಳ್ಳಿ. ಅದರಲ್ಲಿ ಫುಲ್ ಗ್ರಾಮರ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಅದರಲ್ಲಿ ನಿಮಗೆ ಸಂಪೂರ್ಣ ಅರ್ಥವಾಗುವ ರೀತಿಯಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಅದಾದ ನಂತರ ಸಿನಾನಿಮಸ್, ಇಲ್ಲಿ ಚೇಂಜ್ ದ ವಾಯ್ಸ್, ಇದೆಲ್ಲ ಗ್ರಾಮರಲ್ಲಿ ಬರುವಂಥದ್ದು. ನಿಮಗೆ ಗೊತ್ತಿದ್ದರೆ ಬರೀರಿ, ಆದರೆ ಅದಕ್ಕಿಂತ ಹೆಚ್ಚು ನೀವು ಚಿಂತೆಯನ್ನು ಮಾಡಬೇಡಿ. ಗ್ರಾಮರ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸಿನಾನಿಮಸ್ ಬರೆಯುವರು ಅಂತ ಹೇಳಿದರೆ ಅರ್ಥವನ್ನು ಬರೀಬೇಕು. ಈಗ ಅದರಲ್ಲಿ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಅಂತ ಕೊಟ್ಟಿದ್ದಾರೆ, ಲೇಝಿ ಅಂತ ಕೊಟ್ಟಿದ್ದಾರೆ, ನೀಡ್ ಕೊಟ್ಟಿದ್ದಾರೆ, ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸಮಾನಾರ್ಥಕ ಪದವನ್ನು ಬರೀಬೇಕು. ಬ್ಯೂಟಿಫುಲ್ಲಿಗೆ ಇನ್ನೊಂದು ಏನು? ಅಗ್ಲಿ, ಆ ರೀತಿ ಬರೆಯುವಂಥದ್ದು ಬ್ಯೂಟಿಫುಲ್ಲಿಗೆ. ಲೇಝಿ ಅಂದರೆ ಉದಾಸೀನತೆ ಇರುವಂಥದ್ದು. ಲೇಝಿಗೆ ಇನ್ನೊಂದು ಸಿನಾನಿಮಸ್, ಇನ್ನೊಂದು ಅರ್ಥವನ್ನು ಬರೀಬೇಕು. ನೀಡ್ ಎನ್ನುವಂಥದ್ದು ಅಗತ್ಯ, ಅಗತ್ಯಕ್ಕೆ ಇನ್ನೊಂದು ವರ್ಡನ್ನು, ಆ ರೀತಿ ಬರೀಬೇಕು. ಇದನ್ನು ನಾವು ಹೆಚ್ಚು ಕಲೀಲಿಕ್ಕೆ ಹೋದರೆ ಅವರು ಯಾವುದನ್ನು ಕೊಡ್ತಾರೆ ಅಂತ ನಮಗೆ ಖಂಡಿತವಾಗಿಯೂ ಗೊತ್ತಿರುವುದಿಲ್ಲ ಸ್ನೇಹಿತರೆ. ಆದ್ದರಿಂದ ಹೆಚ್ಚು ಅದಕ್ಕೆ ನೀವು ಚಿಂತೆ ಮಾಡಬೇಡಿ. ನೀವು ಯಾವುದಕ್ಕೆ ಚಿಂತೆ ಮಾಡಬೇಕು? ಮಾಡಲೇಬೇಕಾಗಿರುವಂಥ ವಿಚಾರ ಅಂದರೆ ಒಂದು ಗೈಡಿನ ಬಗ್ಗೆ. ಅದರ ಸಮ್ಮರಿಯನ್ನು ಬಾಯ್ಪಾಠ ಮಾಡಿ ಆದರೂ ಸರಿ ಸ್ನೇಹಿತರೆ, ರಾತ್ರಿ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಗೈಡ್ ಸಮ್ಮರಿಯನ್ನು ಸರಿಯಾಗಿ ಕಲಿಯಿರಿ. ಈ ಒಂದು ಇಂಗ್ಲೀಷ್ನಲ್ಲಿ ಗೈಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಇದರಿಂದ ಎನೋಟೇಟ್ ಕೂಡ ಬರ್ತದೆ, ಹಾಗೆ ಪ್ರಶ್ನೋತ್ತರ ಕೂಡ ಬರೀಲಿಕ್ಕೆ ಬರ್ತದೆ. ನಮಗೆ ಸಾಧ್ಯ ಆದಷ್ಟು ಈ ಗೈಡ್ನ ಸಮ್ಮರಿ ನೀವು ಸರಿಯಾಗಿ ಕಲಿತುಕೊಂಡ್ರೆ ನಿಮಗೆ ಈ ಒಂದರಲ್ಲಿ ಒಂದು ಪಾಸ್ ಮಾಡುವ ಅಂಕಗಳಲ್ಲಿ ಅರ್ಧದಷ್ಟು ಅಂಕ ನಮಗೆ ಇದರಲ್ಲೇ ಸಿಗ್ತದೆ. ಆದ್ದರಿಂದ ನೀವು ಹೆಚ್ಚು ಚಿಂತೆ ಮಾಡಬೇಕಾಗಿರುವಂಥದ್ದು ಈ ಗೈಡಿನ ವಿಚಾರಕ್ಕೆ. ಇನ್ನು ನೀವು ನೀವು ಚಿಂತೆ ಮಾಡಬೇಕಾಗಿರುವಂಥದ್ದು ಪೋಯಟ್ರಿ ಕೂಡ ಹಾಗೆ ಸ್ನೇಹಿತರೆ. ನೀವು ಎಲ್ಲ ಪೋಯಟ್ರಿ ಸಮ್ಮರಿಯನ್ನು ಸರಿಯಾಗಿ ಕಲಿತುಕೊಳ್ಳಿ. ಇಲ್ಲಿ ನಿಮಗೆ ಎನೋಟೇಟ್ ಬರೀಲಿಕ್ಕೆ ಕೂಡ ಪೋಯಟ್ರಿ ತುಂಬಾ ಮುಖ್ಯ, ಪ್ರಶ್ನೆ ಉತ್ತರಗಳನ್ನು ಬರೀಲಿಕ್ಕೆ ಕೂಡ ತುಂಬಾ ಮುಖ್ಯ. ಆದ್ದರಿಂದ ಅದನ್ನು ಕಲಿಬೇಕು. ಅದಾದ ನಂತರ ಇನ್ನು ನೀವು ಪಾಠದಲ್ಲಿ ನೋಡಿದರೆ ಎಲ್ಲ ಪಾಠ ನೀವು ಓದಬೇಕು ಅಂತ ಇಲ್ಲ. ಕೆಲವೊಂದು ಪಾಠವನ್ನು ನಾನು ವಿವರಿಸಿದ್ದೇನೆ, ಅದನ್ನಷ್ಟೇ ಸರಿಯಾಗಿ ಕೇಳಿ. ಅದರಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ಕೊಟ್ಟಿದ್ದೇನೆ, ಅದನ್ನು ನೀವು ನೋಡಿ. ಆಫ್ ಸ್ಟಡಿ, ಲೇಡೀಸ್ ಹೆಡ್ ಡ್ರೆಸ್ಸಸ್, ನೆಕ್ಲೇಸ್, ಆಮೇಲೆ ಗಲಿವರ್ ಟ್ರಾವೆಲ್, ಇವಿಷ್ಟನ್ನು ನೀವು ಕಲ್ತ್ಕೊಂಡ್ರೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯೋಕ್ಕೆ ಏನೂ ಕಷ್ಟ ಆಗೋದಿಲ್ಲ. ನೀವು ಓದಿದ್ದು ಖಂಡಿತವಾಗಿಯೂ ಅದರಲ್ಲಿ ಒಂದು ಪ್ರಶ್ನೆಗಳು ಇರ್ತದೆ. ಇನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ನಾನು ನಿಮಗೆ ತೋರಿಸಿದ್ದೇನೆ. ಅದೇನು ಅಂತ ಹೇಳಿದರೆ ತುಂಬಾ ಇದೆ ಸ್ನೇಹಿತರೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ನೀವು ಸಾಧ್ಯ ಆದರೆ ಕಲೀರಿ, ಇಲ್ಲ ಅಂತಾದರೆ ಅದನ್ನು ಸ್ಕಿಪ್ ಮಾಡಿ ಅಂತಲೇ ಹೇಳ್ತೇನೆ. ಆದರೆ ಗೊತ್ತಿದ್ದರೆ ಆನ್ಸರನ್ನು ಬರೀರಿ. ಇನ್ನೊಮ್ಮೆ ನಾನು ನಿಮಗೆ ಅದನ್ನು ತೋರಿಸ್ತೇನೆ. ಇದನ್ನು ಯಾವ ರೀತಿ ಕಲ್ತ್ಕೊಳ್ತೀರಾ, ಇದನ್ನು ನೀವು ಮೊದಲೇ ಕಲ್ತು ಬಿಡಬೇಕಾಗ್ತದೆ. ಯಾಕಂದರೆ ಇದೆಲ್ಲ ನೋಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅವರು ಒಂದು ಸಾಲನ್ನು ಕೊಟ್ಟಿರ್ತಾರೆ, ನಾವು ಈ ಒನ್ ವರ್ಡನ್ನು ಬರಿಬೇಕು. ಈ ಒನ್ ವರ್ಡ್ ಬರಿಬೇಕು ಅಂತಂದರೆ ಅದರ ಸ್ಪೆಲ್ಲಿಂಗ್ ಸಮೇತ ನಾವು ಕಲಿತಾ ಹೋಗಬೇಕು. ಬಾಯ್ಪಾಠ ಮಾಡಿಯೇ ಕಲಿಬೇಕಷ್ಟೇ. ಇಂಗ್ಲೀಷ್ ಕಷ್ಟ ಆಗ್ತಾ ಇರುವವರು, ಇನ್ನು ಇಂಗ್ಲೀಷ್ ತುಂಬಾ ಸುಲಭ, ಅದನ್ನು ಬೇಗ ಕಲಿಬೋದು ಅಂತಾದರೆ ಖಂಡಿತವಾಗಿ ಇದನ್ನು ಕಲೀರಿ. ಇದೆಲ್ಲ ರಿಪೀಟಾಗಿ ಕೊಡುವಂತಹ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಆಗಿದೆ. ಇದನ್ನು ಕೆಲವೊಂದೆಲ್ಲ ಸುಲಭ ಇದೆ, ಇನ್ನು ಕೆಲವೊಂದು ನಾವು ಓದ್ಕೊಳ್ಬೇಕು. ನೋಡಿ, ಎ ಚೈಲ್ಡ್ ಹೂಸ್ ಪೇರೆಂಟ್ಸ್ ಆರ್ ಡೆಡ್, ಯಾರ ಮಕ್ಕಳ ಪೇರೆಂಟ್ಸನ್ನು ತೀರಿಕೊಂಡಿರ್ತಾರೆ ಅವರಿಗೆ ನಾವೇನು ಹೇಳ್ತೇವೆ? ಆರ್ಫನ್ ಅಂತ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಟಲ್ಲಿ ಅವರನ್ನು ಏನು ಹೇಳ್ತೇವೆ? ಆರ್ಫನ್, ORPHAN, ಈ ರೀತಿಯಾಗಿ ಕಲ್ತ್ಕೊಳ್ಬೇಕು. ಇನ್ನು ವಿಲೇಜ್ ಲೈಫಿಗೆ ಏನು ಹೇಳ್ತೇವೆ? ಕನ್ಸರ್ನಿಂಗ್ ಕಂಟ್ರಿ ಆರ್ ವಿಲೇಜ್ ಲೈಫಿಗೆ ರೂರಲ್ ಅಂತ ಹೇಳ್ತೇವೆ, RURAL, ರೂರಲ್ ಅಂತ ಹೇಳುವಂಥದ್ದು. ಇದೇ ರೀತಿಯಲ್ಲಿ ಕೆಲವು ಸುಲಭದಂತ ನೋಡಿದರೆ ನೋಡಿ, ಪ್ಲೇಸ್ ಫಿಶ್ ವೇರ್ ಕೆಪ್ಟ್ ಇಟ್ ಹೋಮ್, ಮೀನನ್ನು ಇಡುವಂಥ ಜಾಗಕ್ಕೆ ಏನು ಹೇಳ್ತೇವೆ? ಮೀನನ್ನು ಇಡುವ ಜಾಗಕ್ಕೆ ಅಕ್ವೇರಿಯಂ, AQUARIUM, ಅಕ್ವೇರಿಯಂ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟನ್ನು ನಾವು ಕಲಿಬೇಕಾಗಿರುವಂಥದ್ದು. ಇವಿಷ್ಟು ಪ್ರಥಮ BA ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥದ್ದು. ಇವಿಷ್ಟೇ ವಿಚಾರಗಳು ಸ್ನೇಹಿತರೆ. ಇದರಲ್ಲಿ ನೀವು ಚಿಂತೆ ಮಾಡಿ ಓದಬೇಕಾಗಿರುವಂಥದ್ದು ಅಂತ ಹೇಳಿದರೆ ಗೈಡ್ ಎನ್ನುವಂಥ ಒಂದು ನಾಟಕ, ಗೈಡ್ ಪ್ರಬಂಧ ಅಂತ ಹೇಳ್ಬೋದು, ಆಮೇಲೆ ಪೋಯಟ್ರಿ, ಆಮೇಲೆ ಒಂದು 4 ಪಾಠ ಅಷ್ಟೇ.
ಮತ್ತೆ ನೀವು ಹೆಚ್ಚು ಅದಕ್ಕೆ ಯೋಚನೆ ಮಾಡ್ಕೊಳ್ಳಿ. ಅದನ್ನು ಕೂಡ ತುಂಬ ನೀವು ಫುಲ್ ಟೆನ್ಷನಿಂದ ಓದಬೇಡಿ. ಟೆನ್ಷನಿಂದ ಓದಿದರೆ ಏನಾಗ್ತದೆ, ಓದಿದ್ದು ಮರ್ತೋಗ್ತದೆ. ಅದು ಬಿಟ್ಟು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ಕೂಡ ಆರಾಮದಲ್ಲಿ ಓದ್ತಾ ಹೋಗಿ. ಮೊದಲಿಗೆ ನೀವು ತಗೊಳ್ಬೇಕಾಗಿರುವಂಥದ್ದು ಗೈಡನ್ನು ಓದ್ಕೊಳ್ಳಿ. ಇನ್ನೂ ಯಾರೂ ನೋಡಲಿಲ್ಲ ಅಥವಾ ತುಂಬ ಜನ ಏನು ಮಾಡಿರ್ತೀರ, ಲಾಸ್ಟಿಗೆ ತನಕ ನೋಡೋದಿಲ್ಲ, ಲಾಸ್ಟಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಿ ಬರಿತೀರ. ಆ ಲಾಸ್ಟಲ್ಲಿ ನೋಡ್ಕೊಂಡು ಹೋದರೂ ಕೂಡ ಪಾಸಾಗುವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಆಯಿತಾ. ಇನ್ನೊಂದು ವಿಡಿಯೋನ ನಾನು ನಿಮಗೆ ತಿಳಿಸ್ತೇನೆ. ಆ ಗೈಡಿನ ಬಗ್ಗೆ ಮಾತಾಡ್ತಾ ನಾವು ಸ್ವಲ್ಪ ಆದರೂ ಕೂಡ ಪಾಸಾಗುವಷ್ಟಾದರೂ ಕೂಡ ಅಂಕವನ್ನು ತೆಗೆಯುವ ರೀತಿಯಲ್ಲಿ ನಾವು ಅದನ್ನು ಆದರೂ ಕೂಡ ನೋಡಿಕೊಳ್ಳುವ. ಯಾವುದೇ ರೀತಿಯ ಭಯ ಬೇಡ, ಆರಾಮದಲ್ಲಿ ಹೋಗಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ. ಧನ್ಯವಾದಗಳು.